ಹುಲಿ ಟಿಪ್ಪು ಸುಲ್ತಾನ್ ಅವರಿಗೆ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರಿಗೆ, ಜನನಾಯಕರಂತ ಟಿಪ್ಪು ಸುಲ್ತಾನ್ ಅವರಿಗೆ, ಟಿಪ್ಪು ಸುಲ್ತಾನ್। ऑथेंटिक न्यूज 19 में आपका स्वागत है। आइए देखते हैं आज की न्यूज। ರಾಷ್ಟ್ರೀಯ ಹಿಂದೂ ಸಂಘಟನೆಯ ಉತ್ತರ ಕರ್ನಾಟಕ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಇವತ್ತಿನ ದಿವಸ ಹಳೆ ಹುಬ್ಬಳ್ಳಿಯಲ್ಲಿರುವ ದಿವಂಗತ ಎಜೆ ಮುದಳವರ ಕಚೇರಿಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ। ಹಜರತ್ ಟಿಪ್ಪು ಸುಲ್ತಾನ್ ಅವರು ಇವತ್ತು ದೇಶದಲ್ಲಿ RSSನವರು ಆಗಿರ್ಬೋದು, ಮತೀವಾದಿ ಆಗಿರ್ಬೋದು, BJP ಅವರು ಆಗಿರ್ಬೋದು, ಸಂಘ ಪರಿವಾರದ ಜನ ಇವತ್ತು ಅವ್ರ ಹೆಸರಿಗೆ ಒಂದು ಕಳಂಕ ತರುವಂತ ಹುನ್ನಾರ ನಡೆಸ್ತಾ ಇದ್ದಾರೆ। ಯಾಕಂದ್ರೆ ಟಿಪ್ಪು ಸುಲ್ತಾನದ ಇತಿಹಾಸ ಅವ್ರು ಎಂದೂ ಓದಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ। ಯಾಕಂದ್ರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಈ ದೇಶಕ್ಕೆ ಕೊಡುಗೆ ಏನಿದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರದ್ದು ಹೋರಾಟ ಏನಿದೆ, ಬಲಿದಾನ ಏನಿದೆ, ಅವ್ರ ಮಕ್ಕಳ ತ್ಯಾಗ ಏನು ಮಾಡಿದ್ದಾರೆ, ಮಕ್ಕಳ ಬಲಿ ಕೊಡುವಂಥ ಕೆಲಸ ಮಾಡ್ಯಾರ ಪಾಪ ಅವ್ರು ಈ ದೇಶ ಸಂಬಂಧ। ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಟಿಪ್ಪು ಸುಲ್ತಾನ್ ಅವರು ಹಿಂದೂ ವಿರೋಧಿನೂ ಅಲ್ಲ, ದೇಶ ದ್ರೋಹಿನೂ ಅಲ್ಲ, ಮತಾಂತರನೂ ಇಲ್ಲ। ಯಾಕಂದ್ರೆ ಈ BJP ಅವರಿಗೆ ಸಂಘ ಪರಿವಾರದಾಗ ಅವ್ರಿಗೆ ಉದ್ಯೋಗ ಇಲ್ಲ। ಯಾಕಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಸರ್ಕಾರ ಇದ್ದಾಗ ಪಾಠ್ಯ ಪುಸ್ತಕದಿಂದ ಅವರು ಸ್ಟೋರಿಯನ್ನು ತೆಗೆದು ಹಾಕ್ಯಾರ। ಅವರು ತೆಗೆದು ಹಾಕೋದ್ರಿಂದ ಏನು ನಮಗೆ ಫರಕ್ ಬೀಳೋದಿಲ್ಲ। ಯಾಕಂದ್ರೆ ಇಡೀ ಟಿಪ್ಪು ಸುಲ್ತಾನ್ ಅವರ ಮಂತ್ಯಾನದ ಬಗ್ಗೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಚರ್ಚೆ ಆಗ್ತೈತೆ। ಅವರು ಟಿಪ್ಪು ಸುಲ್ತಾನದ ಮಂತ್ಯಾನದ ಏನಿದೆ ಅನ್ನೋದು ಇಡೀ ಜಗತ್ ಜಾರಿ ಐತೆ। ಯಾಕಂತಂದ್ರೆ ಟಿಪ್ಪು ಸುಲ್ತಾನ ಇವತ್ತು ಮತೀವಾದಿ ಮತ್ತು ನಮ್ಮ ದೇಶದ್ರೋಹ ಆಗಿದ್ದಾರೆ। ಆದರೆ ಶೃಂಗೇರಿಯಲ್ಲಿ ಮರಾಠಗರು ಬಂದು ಶೃಂಗೇರಿ ಮಠವನ್ನು ಲೂಟ್ ಮಾಡಿದ್ರು, ಅಲ್ಲಿ ಬಂಗಾರ ಚಿನ್ನ ಎಲ್ಲ ತಗೊಂಡು ಲೂಟ್ ಮಾಡಿ ಹೋಗಿ ಆಮೇಲೆ ಆ ಮಠವನ್ನು ಧ್ವಂಸಗೊಳಿಸಿದ್ರು। ಅಂತ ಒಂದು ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರು ಆ ಮಠಕ್ಕೆ ಬಂದು ಭೇಟಿ ಕೊಟ್ಟು ಆ ಮಠದ ಪುನಃ ನಿರ್ಮಾಣ ಮಾಡಿ ಅದು ಕಟ್ಟಿಸ್ಕೊಡುವಂತ ಕೆಲಸ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದಾರೆ। ಯಾಕಂದ್ರೆ ಈ ಮತೀವಾದಿಗಳಿಗೆ ನಾವು ಪಾಠ ಕಲಿಸಲೇಬೇಕಾಗ್ತದೆ। ಯಾಕಂದ್ರೆ ಇವರಿಗೆ ಉದ್ಯೋಗ ಇಲ್ಲ, ಆದ ಕಾರಣ ಮುಂಬರೋ ದಿನಗಳೊಳಗೆ ಈ ದೇಶದಲ್ಲಿ ಧರ್ಮ ಜಾತಿ ಅನ್ನೋದು ಏನು ಉಳಿಯೋದಿಲ್ಲ, ಒಳ್ಳೆ ದಿನಗಳು ಬರ್ತಾವ, ಇವರಿಗೆ ತಕ್ಕ ಪಾಠ ಕಲಿಸ್ತಾರ ಅನ್ನೋವಂಥ ಮಾತು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ। ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಹಿಂದೂ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ। ಸರ್ವರನ್ನೊಳಗೊಂಡು ಸರ್ವರ ಹಿತವನ್ನು ಬಯಸಿದಂಥ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರು ಮಹಾಮಾನವತಾವಾದಿ ಅಂತಂದು ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಆದಿವಾಸಿಗಳು ಇರ್ಬೋದು, ಬುಡಕಟ್ಟು ಸಮುದಾಯದ ಇರ್ಬೋದು, ಆ ಭಾಗದಲ್ಲಿ ಭಾಳ ಇತ್ತು ಬುಡಕಟ್ಟು ಸಮುದಾಯ ಇರ್ಬೋದು, ಸಿದ್ಧಿ ಸಮುದಾಯಗಳು ಎಲ್ಲರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದಂಥವ್ರು ಟಿಪ್ಪು ಸುಲ್ತಾನ್ ಅವರು। ಅವರಲ್ಲಿ ಜಾತಿ ಧರ್ಮ ಯಾವ್ದು ಇದ್ದಿದ್ದಿಲ್ಲ। ಟಿಪ್ಪು ಸುಲ್ತಾನ್ ಅವರು ಇದ್ದಂಥ ಸಂದರ್ಭದಲ್ಲಿ ಹಲವಾರು ಹಿಂದೂ ದೇವಾಲಯಗಳು, ಶೃಂಗೇರಿ ಮಠ ಸೇರಿದಂತೆ ಅನೇಕ ಮಠಗಳನ್ನ ಜೀರ್ಣೋದ್ಧಾರ ಮಾಡಿ ಆರ್ಥಿಕವಾಗಿ ಸಹಾಯ ಮಾಡಿದಂತ ಮಹಾನ್ ಪುರುಷರು। ಒಳ್ಳೆ ಒಬ್ಬ ಅಪ್ಪಟ ರಾಜಕಾರಣಿ ಹೆಂಗಾಗಿದ್ರು ಅಂತಂದ್ರ ಅವ್ರ ಆಡಳಿತದಲ್ಲಿ 7 ಜನ ಬ್ರಾಹ್ಮಣರಿದ್ರು। ಪೂರ್ಣಯ್ಯನವ್ರು ಏನಾದ್ರು ಅವ್ರ ಒಂದು ಸಚಿವ ಸಂಪುಟದಲ್ಲಿ ದಿವಾನರಾಗದೆ ಇರ್ತಿದ್ರ, ಟಿಪ್ಪು ಸುಲ್ತಾನ್ ಏನಾದ್ರು ಅಂತ ಒಂದು ಮುಸುಕ್ ಒಳಗಾಗ್ತಿದ್ದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ। ಯಾಕಂತಂದ್ರೆ ಅಲ್ಲಿ ಮೋಸ್ತಿದ್ದ ಅವರ ಒಂದು ಸಾಮ್ರಾಜ್ಯ ಪತನವಾಯ್ತು ವಿನ ಅಂತ ಒಬ್ಬ ಸೂರ ಮತ್ತು ನಮ್ಮ ಕನ್ನಡಿಗರಲ್ಲಿ ಇಟ್ಲಿಕ್ಕೆ ಸಾಧ್ಯ ಇಲ್ಲ। ಟಿಪ್ಪು ಸುಲ್ತಾನ್ನೇ ಸಾಟಿ ಆಗಿದ್ರು ನೋಡ್ರಿ। ಎಂತ ಒಂದು ಹಿತವನ್ನು ಬಯಸಿದ್ರಂದ್ರ ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನರು ಕುಡಿದು ಬೀದಿ ಪಾಲಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಬಾರ್ದಂತೆ ಎಂದು ಆಗಿನ ಕಾಲದಲ್ಲಿ ಸರಾಯಿ ನಿಷೇಧ ಮಾಡಿದಂತ ಪ್ರಥಮದವ್ರು ಯಾರಾದ್ರೂ ಇದ್ರೆ ಟಿಪ್ಪು ಸುಲ್ತಾನ್। ಎರಡನೇದಾಗಿ ಈ ನಮ್ಮ ಮನುಸ್ಮೃತಿ ಮನುವಾದಿಗಳು ಎಂತ ಒಂದು ಆಚಾರ ವಿಚಾರಗಳನ್ನ ಇಟ್ಬಿಟ್ಟಿದ್ರಂದ್ರ ಯಾವ ಶೂದ್ರ ಜನಾಂಗದಲ್ಲಿ, ದಲಿತ ಜನಾಂಗದಲ್ಲಿ, ಅಲೆಮಾರಿ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳು ಅವ್ರೇನಿತ್ತಲ್ಲ ಮೇಲೆ ಬಟ್ಟೆನ ಹಾಕುವಂತ ಪರಿಸ್ಥಿತಿ ಇದ್ದಿಲ್ಲ ಅಂದ್ರೆ ಅವರು ತಮ್ಮ ಎದೆಯ ಗೊಪ್ಪನ್ನ ಕಾಣ್ತಿರ್ಬೇಕು ಅಂದ್ರೆ ಮಲೆ ಅವರ ಸ್ತನಗಳ ಮೇಲೆ ತೆರಿಗೆಯನ್ನ ಕಟ್ಟಿಸ್ಕೊತಿದ್ರು ಇವ್ರು ಯಾರು ಮನಸ್ಮೃತಿ ಉಳ್ಳಂತವ್ರು। ಆದ್ರೆ ಟಿಪ್ಪು ಸುಲ್ತಾನ್ ಅವರು ಒಂದು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಮೈ ತುಂಬ ಬಟ್ಟೆ ಹಾಕೋದಲ್ಲ ಅವ್ರಿಗೆ 3 ತಿಂಗಳ ಕಾರಾಗೃಹ ಸಜೆ ನಾನು ಕೊಡ್ತೇನೆ, ನೀವು ಮೈ ತುಂಬ ಬಟ್ಟೆ ಹಾಕೋಬೇಕು। ಟಿಪ್ಪು ಸುಲ್ತಾನ್ ಹೇಳಿದ ತಮ್ಮ ಮಕ್ಕಳಿಗೆಲ್ಲ ಯಾವುದೇ ಒಂದು ಸಮುದಾಯಕ್ಕಲ್ಲ
ಯಾರು ನೋವಿನಿಂದ ಬಳಲ್ತಿದ್ರು, ಅನ್ಯಾಯಕ್ಕೆ ಒಳಗಾಗಿದ್ರು, ಅತ್ಯಾಚಾರಕ್ಕೆ ಒಳಗಾದಂತ ಶೋಷಿತ ಶೂದ್ರ ಸಮುದಾಯ ಮತ್ತು ದಲಿತ ಸಮುದಾಯ ಜನರನ್ನ ಜಾಗೃತಿ ಮಾಡಿ ಮೈತುಂಬ ಬಟ್ಟೆ ಹಾಕ್ಸಂತ ಕೀರ್ತಿ ಟಿಪ್ಪು ಸುಲ್ತಾನ್ಗೆ ಸೇರ್ತಿದ್ರು.